ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಅಮಿತ್ ಶಾ. ನಂಜನಗೂಡು ತಾಲೂಕಿನ ಸುತ್ತೂರಿನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಸನ್ಮಾನಿಸಿದರು ಸುತ್ತೂರು ಶ್ರೀಗಳು. ನಂಜನಗೂಡು ತಾಲೂಕಿನ ಸುತ್ತೂರಿನಲ್ಲಿ ಈ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ. ಈ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಅವರನ್ನ ಶ್ರೀಗಳು ಸನ್ಮಾನಿಸಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸುತ್ತೂರಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾದಂತಹ ಸಂದರ್ಭ. ಗದುಗೆ ಪೂಜೆಯನ್ನ ನೆರವೇರಿಸಿದ್ರು ಗೃಹ ಸಚಿವ ಅಮಿತ್ ಶಾ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಸಿಟಿ ರವಿ ಉಪಸ್ಥಿತರಿದ್ದಾರೆ. ಈಗ ವೇದಿಕೆ ಮೇಲೆ ಬರ್ತಿರುವಂತಹ ಸಂದರ್ಭ. ನಂಜನಗೂಡು ತಾಲೂಕಿನ ಸುತ್ತೂರಿನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಸುತ್ತೂರಿನ ಜೆಎಸ್ಎಸ್ ಶಾಲೆಯ ಸಂಗೀತ ಶಿಕ್ಷಕಿಯರಾದ ಕುಮಾರಿ ಭಾರತಿ ಹಾಗೂ ಭಾನುಮತಿ ಅವರಿಗೆ ಧನ್ಯವಾದಗಳು. ಸಿಂಹ ಅವರೇ, ಮಾಜಿ ರಾಜ್ಯಸಭಾ ಸದಸ್ಯರಾದ ಪ್ರಭಾಕರ್ ಕೋರೆ ಅವರೇ, ಇಲ್ಲಿ ಉಪಸ್ಥಿತಿರುವ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ, ಭಕ್ತ ಮಹಾಶಯರೇ, ಮಾತೆಯರೇ ಹಾಗೂ ಮಕ್ಕಳೇ, ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಕಳೆದ 6 ದಿವಸಗಳಿಂದ ಇಲ್ಲಿ ಶ್ರದ್ಧಾ ಭಕ್ತಿ ಸಡಗರ ಸಂಭ್ರಮಗಳಿಂದ ಆಚರಣೆಗೊಳ್ತಾ ಇದೆ. ಭಕ್ತರ ಒಂದು ಕಾಮಧೇನುವಾಗಿ, ಕಲ್ಪವೃಕ್ಷವಾಗಿ ಆದಿ ಜಗದ್ಗುರು ಶಿವರಾತ್ರೀಶ್ವರ ಭಗವತ್ಪಾದರ ಕೃಪೆ ನಿರಂತರವಾಗಿ ಭಕ್ತ ಸಮುದಾಯಕ್ಕೆ ದೊರೀತಾ ಇದೆ. ಇಲ್ಲಿ ಒಂದು ಜಾತ್ರಾ ಮಹೋತ್ಸವ ಒಂದು ಆಧ್ಯಾತ್ಮಿಕತೆಯ ಕಾರ್ಯಕ್ರಮದ ಜೊತೆಗೆ, ಧಾರ್ಮಿಕ ಆಚರಣೆಗಳ ಜೊತೆಗೆ ಇದೊಂದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿ ನಮ್ಮ ದೇಶದ ಗ್ರಾಮೀಣ ಜನತೆಯ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ರೀತಿಯಲ್ಲಿ ಕಾರ್ಯಕ್ರಮಗಳು ಆಯೋಜನೆಗೊಂಡು ನಡೀತಾ ಇರತಕ್ಕಂಥದ್ದು ಎಲ್ರಿಗೂ ವೇದ್ಯವಾಗಿರುವಂಥ ಸಂಗತಿಯಾಗಿದೆ. ಇಲ್ಲಿ ಜನ ಇದು ಸುತ್ತೂರು ಜಾತ್ರೆ ಅಂತಲ್ಲ, ಸುತ್ತೂರು ಜಾತ್ರೆಗೆ ಯಾಕೆ ಬರ್ತಾರೆ ಅಂದರೆ ಇದು ನಮ್ಮ ಜಾತ್ರೆ ಅಂತಲೂ ಅಭಿಮಾನದಿಂದ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಅವರಿಲ್ಲಿ ಅವ್ರ ತವರು ಮನೆಗೆ ಬಂದಾಗ ಹೇಗೆ ಸಂತೋಷ ಪಡ್ತಾರೋ ಹಾಗೆ ಅವ್ರ ಮನೆಗೆ ಹೋದಾಗ ಹೇಗೆ ಅವ್ರಿಗೊಂದು ನಿರ್ಮಲವಾದ ಮನಸ್ಸು ನಿರ್ಮಲಗೊಳ್ಳುತ್ತೋ ಆ ದೃಷ್ಟಿಯಿಂದ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ಅಪೇಕ್ಷೆಯನ್ನು ಜನ ಹೊಂದಿದ್ದಾರೆ. ಈ ಪರಂಪರೆಯಲ್ಲಿ ಬಂದಂತಹ ಮಂತ್ರಮರ್ಷಿಗಳಾದ ಶಿವರಾತ್ರೀಶ್ವರ ಸ್ವಾಮೀಜಿಯವರು, ಪರಮಪೂಜ್ಯ ಪ್ರಾತಸ್ಮರಣೀಯ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠವನ್ನು ಸಮೃದ್ಧವಾಗಿ ಬೆಳೆಸುವಲ್ಲಿ, ಈ ಮಠವನ್ನು ದಾಖಲೀಕರಣಗೊಳಿಸುವಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮಠದ ಚಟುವಟಿಕೆಗಳನ್ನು ವಿಸ್ತರಿಸುವುದರಲ್ಲಿ ಪೂಜ್ಯರ ಮಹತ್ವವಾದ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ. ಭಜನಾ ಮೇಳ ಆಗಿದೆ, ಕುಸ್ತಿಪಡೆ ಕೃಷಿ ಮೇಳ ಆಗಿದೆ.